ಟುಡೇ ಇಸ್ ಮಂಡೇ ಈವ್ನಿಂಗ್ ಆ್ಯಂಡ್ ಇವತ್ತಿಂದ ನಾನು ಪರ್ಸ್ನಲ್ ಟ್ರೈನಿಂಗ್ ತೊಗೋತಾ ಇದ್ದೀನಿ ಫಾರ್ ವೆಯ್ಟ್ ಲಿಫ್ಟಿಂಗ್ ಬಿಕಾಸ್ ಸ್ವಲ್ಪ ಮಸಲ್ ಗೇನ್ ಮಾಡಬೇಕು. ಐ ಆಮ್ ಡನ್ ವಿತ್ ಮೈ ಫ್ಯಾಟ್ ಲಾಸ್ ಆಲ್ಮೋಸ್ಟ್. ಸೊ ನಾನು ಮಸಲ್ ಗೇನ್ ಮಾಡಬೇಕು ಅಂತ ಐ ವಾಂಟ್ ಟು ಲುಕ್ ಇನ್ನೂ ಫಿಟ್, ವಾಪಸ್ ನಂದು ಪ್ರೆಗ್ನೆನ್ಸಿ ಬಾಡಿಗೆ ಹೋಗಬೇಕು ಅಂತ. ಸೊ ಐ ಹ್ಯಾವ್ ಹೈಯರ್ಡ್ ಅ ಪರ್ಸ್ನಲ್ ಟ್ರೈನರ್. ಈ ಪರ್ಸ್ನಲ್ ಟ್ರೈನರು ನನ್ನ ಬಿಟ್ಟು ಇನ್ಯಾರಿಗೂ ಹೇಳ್ಕೊಡಲ್ಲ. ಕಂಪ್ಲೀಟ್ ಫೋಕಸ್ ನನ್ನ ಮೇಲೆ. ಸೊ ದ ಪರ್ಸ್ನಲ್ ಟ್ರೈನರ್ ಈಸ್ ನನ್ ಅದರ್ ದೆನ್ ಮೈ ಹಸ್ಬೆಂಡ್. ಸೊ ಅಭಿ ಇನ್ಮೇಲಿಂದ ಇವತ್ತಿಂದ, ಸೊ ಟುಡೇ ಇಸ್ ಮಂಡೇ, ಸೊ ಇವತ್ತಿಂದ ವೀಕ್ಲಿ 5 days ಹೀಲ್ ಬಿ ಟ್ರೈನಿಂಗ್ ಮೀ ಇನ್ ದ ಸೆನ್ಸ್ ಅಕೌಂಟಬಿಲಿಟಿ ತುಂಬ ಇಂಪಾರ್ಟೆಂಟ್. ನಾನು ನನ್ನ ಕ್ಲೈಂಟ್ಸ್ಗೂ ಅದನ್ನೇ ಹೇಳೋದು. ಸುಮ್ಮನೆ ಒಂದು ಪ್ಲ್ಯಾನ್ ಕೊಟ್ಬಿಟ್ಟು ಮಾಡಿ ಅನ್ನೋದಕ್ಕಿಂತ ಅಕೌಂಟಬಿಲಿಟಿ, ಯಾಕೆ ಮಾಡ್ತಾ ಇಲ್ಲ, ಇದು ಯಾಕೆ ತಿಂದ್ರಿ, ಇದು ಯಾಕೆ ತಿಂದಿಲ್ಲ, ಯಾಕೆ ಲೇಟ್ ಆಯಿತು, ಹಿಂಗೆ ಕೇಳೋಕ್ಕೊಬ್ರು ಇರೋದು ತುಂಬ 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 ಇಂಪಾರ್ಟೆಂಟ್ ಆಗುತ್ತೆ ನಮಗೆ. ಸೊ ನಾನು ಒಂದು ಸ್ವಲ್ಪ ದಿನದಿಂದ ಕೆಲಸ ಅಂದ್ಕೊಂಡು ಎಲ್ಲ ಸೈಡಿಗೆ ಇಟ್ಬಿಟ್ಟಿದ್ದೆ. ಬಟ್ ನಾವು ಐ ಆಮ್ ಟೇಕಿಂಗ್ ಥಿಂಗ್ಸ್ ಸ್ಲೋ. ಆಲ್ಮೋಸ್ಟ್ ಒಂದು 2-3 ದಿನವೇ ಆಯಿತು ನಾನು ಎಲ್ಲ ಸ್ಲೋ ಮಾಡ್ಕೊಂಬಿಟ್ಟಿದ್ದೀನಿ. ಅದಕ್ಕೆ ನಾನು ಮ್ಯಾನಿಫೆಸ್ಟೇಷನ್ ಕ್ಲಾಸೂ ಬ್ರೇಕ್ ತೊಗೊಂಡಿರೋದು ಫಾರ್ ಅಟ್ಲೀಸ್ಟ್ ಅ ಮಂತ್ ಆರ್ 2 ಬಿಕಾಸ್ ಐ ವಾಂಟ್ ಟು ಸೆಟ್ ಮೈ ರೊಟೀನ್ ಅಂತ. ತುಂಬ ಬ್ಯುಸಿ ಇಟ್ಕೊಂಡು ಸ್ಟ್ರೆಸ್ಫುಲ್ಲಾಗಿ ಅದನ್ನು ಚೇಂಜ್ ಮಾಡ್ಕೊಳ್ಳೋದು ಇನ್ನೂ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಆ್ಯಂಡ್ ಯಾವುದೇ ಥರ ಶೂಟ್ ಮಾಡೋಕ್ಕೂ ನನಗೆ ಜಾಸ್ತಿ ಕೆಲಸ ಇಲ್ಲ ಬಿಕಾಸ್ ಮೊನ್ನೆ ಸ್ಟೆಕೇಶನ್ದೇ ಒಂದಷ್ಟು ಕಾಂಟೆಂಟ್ ಇದೆ. ಸೊ ಅದನ್ನೇ ಇನ್ನೂ ಪೋಸ್ಟ್ ಮಾಡಬೇಕು. ಆ್ಯಂಡ್ ಯಾವುದೇ ಥರದ ಕೊಲ್ಯಾಬ್ರೇಷನ್ ಈ ಮಂತ್ ನಾನು ತೊಗೊಂಡಿಲ್ಲ. ಸೊ ದ್ಯಾಟ್ ಐ ವಿಲ್ ಹ್ಯಾವ್ ಮೈ ಓನ್ ಥಿಂಗ್ಸ್ ಟು ಡೂ ಅಂತ. ಸೊ ಇವತ್ತು ಮಂಡೇ ಬೇರೆ. ಸೊ ಲೆಟ್ ಸ್ಟಾರ್ಟ್ ಫ್ರೆಶ್. ಆ್ಯಂಡ್ ಇವತ್ತೊಂದು ನ್ಯಾಪ್ ಬೇರೆ ತೊಗೊಂಡಿದ್ದೆ ಆ್ಯಂಡ್ ನೋ ಗಿಲ್ಟಿ ಫೀಲಿಂಗ್. ಆ್ಯಂಡ್ ನಮ್ಮ ಕೋಚ್ ಬಂದರು, ಇವಾಗ ಹೋಗಬೇಕು. ಕರಿತಾ ಇದ್ದಾರೆ ಹಿಂಗೆ ಕಮ್ ಅಂತ. ಅವ್ನು ಫುಲ್ ಸ್ಟ್ರಿಕ್ಟಾಗಿ ಹೇಳ್ಬಿಟ್ಟಿದ್ದಾನೆ, 30 minutes ಸಂಜೆ ವರ್ಕೌಟ್ ಮಾಡಿಸ್ತೀನಿ. ಅವ್ನು ಹೋಗೋದು ಮುಂಚೆ ಜಿಮ್ಗೆ ಅಂದರೆ ಮುಂಚೆನೂ ನಾವಿಬ್ಬರೇ ವರ್ಕೌಟ್ ಮಾಡ್ತಾಯಿದ್ದು, ಅವಾಗೆಲ್ಲ ಸಕ್ಕದಾಗಿತ್ತು. ಸೊ ಅವ್ನು ಹೇಳಿದ್ದಾನೆ ಟ್ರೈನಿಂಗ್ ಹೆಂಗೆ ಮಾಡಿಸ್ತೀನಿ ಅಂತ ಅಂದರೆ ಅವ್ನು ವರ್ಕೌಟ್ ಮಾಡಲ್ಲ ನನ್ನ ಜೊತೆ, ಮುಂಚೆ ನಾವು ಒಟ್ಟಿಗೆ ಮಾಡ್ತಾಯಿದ್ದು. ಸೊ ಕಂಪ್ಲೀಟ್ ಫೋಕಸ್ ನನ್ನ ಮೇಲೆ ಇಟ್ಟು ವರ್ಕೌಟ್ ಮಾಡಿಸಿ ದೆನ್ ಹಿ ವಿಲ್ ಗೋ ಟು ಜಿಮ್ ಅಂತ. ಸೊ ಸೂಪರ್ ಎಕ್ಸೈಟೆಡ್. ಇವರೇ ನೋಡಿ ನಮ್ಮ ಕೋಚ್ ಸರು. ತಿರುಗಿಂದೆ ನಾನು ಒಬ್ಳಿಗೆ ಮಾತ್ರ ಪರ್ಸ್ನಲ್ ಟ್ರೈನಿಂಗ್ ಮಾಡ್ತಾ ಇರೋದು, ಯಾರಿಗೂ ಇಲ್ಲ. ಆಮೇಲೆ ಫ್ರೀಯಾಗಿ ಏನು ಮಾಡ್ತಾ ಇಲ್ಲ, ಅವರು ಟ್ಯಾಕ್ಸ್ ಹಾಕ್ತಾರೆ. ಅದಕ್ಕೆ ನಥಿಂಗ್ ಕಮ್ಸ್ ಫ್ರೀ. ಸೊ ಲೆಟ್ಸ್ ಗೋ. ನಾನು ಇಂಟ್ರೆಸ್ಟ್ ತೊಗೊಳ್ಳಲ್ಲ, ನೀನು ವರ್ಕೌಟ್ ಮಾಡೋದು. ಅದಕ್ಕೆ ಎನರ್ಜಿ ಎಕ್ಸ್ಚೇಂಜ್ ಅಂತ. ಸರಿ, ಓಕೆ, ಲೆಟ್ಸ್ ಗೋ. ನಮ್ಮ ಕೋಚ್ ಸ್ಟ್ರೆಚ್ ಶುರು ಮಾಡೋದಿದ್ದ ತಕ್ಷಣ ಮೇಡಮ್ ಎದುರು ಅಪಿತಾ ಅಂತ ಇದೆ. ನಮ್ಮ ಕೋಚ್ದೇ ರೆಸ್ಪಾನ್ಸಿಬಿಲಿಟಿ ಇವಾಗ. ಇದೊಂದು ಪ್ಲಸ್ ಪಾಯಿಂಟು. ಮನೇಲಿ ಕೋಚ್ ಇದ್ದರೆ ಪುಟ್ಟಿನವನೇ ನೋಡ್ಕೊತಾನೆ, ನಾನು ವರ್ಕೌಟ್ ಮಾಡೋದು. ಏನಪ್ಪ ಬಾ, ಡ್ಯಾಡ ಇದೆ, ಬಾ, ಡ್ಯಾಡ ಬಂದಿದೆ, ಬಾ 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 ಹೋಗೋಣ, ಬಾ 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 ಬನ್ನಿ ಬನ್ನಿ. ನಮ್ಮ ಪರ್ಸ್ನಲ್ ಟ್ರೈನರ್ ನೋಡಿ, ನಮಗೆ ಬಿಟ್ಟು ಈ ಪುಟ್ಟಿಗೆ ಪರ್ಸ್ನಲ್ ಟ್ರೈನಿಂಗ್ ಮಾಡ್ತಾವ್ರೆ. ನಮ್ಮ ಕೋಚ್ ಅವ್ರು ನೋಡಿ ಇದೆಲ್ಲ ಆಗ್ತಾ ಇದ್ದಾರೆ. ನಾನು ಪ್ರೆಗ್ನೆನ್ಸಿ ಮುಂಚೆ ಇಲ್ಲಿ ವರ್ಕೌಟ್ ಮಾಡ್ತಾ ಇದ್ದಿದ್ದು. ಪ್ರೆಗ್ನೆಂಟ್ ಆಗಿದ್ದು ಚಿನ್ನಮ್ಮ, ಬರೋದೇ ಬಿಟ್ಬಿಟ್ವಿ. ಜಿಮ್ಗೆ ಬರ್ತಾ ಇರಲಿಲ್ಲ. ಇವನು ಬೇರೆ ಜಿಮ್ಗೆ ಹೋಗ್ತಾನೆ, ಅವ್ನ ಬೆಸ್ಟ್ ಫ್ರೆಂಡ್ ಜಿಮ್ಗೆ ಡೈಲಿ. ಸೊ ಇಲ್ಲಿ ಮೇಲೆ ಯಾರೂ ಬರ್ತಾನೆ ಇರಲಿಲ್ಲ. ನಾನು ಸಣ್ಣ ಪುಟ್ಟ ಎಕ್ಸಸೈಸಸ್ ಅಲ್ವಾ, ಪಾಪು ಬೇರೆ ಇರ್ತಾಳಂತ ನಾನು ಕೆಳಗಡೆನೇ ಮಾಡ್ಕೊಂಡ್ಬಿಡ್ತಾ ಇದ್ದೆ. ಪುಟ್ಟಣ್ಣ ಕಾಲ್ ಮೇಲೆ ಹಾಕೋತೀಯ, ಬೇಡ ಬಾ ಇಲ್ಲಿ. ನೋಡ್ದ ಎಷ್ಟು ಮಿಸ್ಸು ತರಲೆ ಮರಿ. ಸೊ ಆಮೇಲಿಂದ ಬ್ಯಾಕ್ ಟು ವರ್ಕೌಟ್. ಇವತ್ತು ವರ್ಕೌಟ್ ಮುಗೀತು, ಚೆಸ್ಟ್ ಆ್ಯಂಡ್ ಬ್ಯಾಕ್. ಇದು ಚೋಟಿದು ಮುಗೀತು. ವರ್ಕೌಟ್ ಆಯ್ತಾ ಮೇಡಮ್? ಆಯ್ತಾ ಮೇಡಮ್? ತಾತ ಬರ್ತಾರಂತೆ, ನಡೀರಿ ಮೇಡಮ್. ವರ್ಕೌಟ್ ಆಯಿತು. ಇವತ್ತಿದು ಪ್ರೋಟೀನ್ ತರಿಸಿದ್ದೆ, ಟ್ರೈ ಮಾಡೋಣ ಅಂತ. ಟ್ರಯಲ್ ಸ್ಯಾಶೆಟ್ಸು. ಸೊ 3 ಫ್ಲೇವರ್ ಇದೆ, ನೋಡಿಕೊಂಡು ತರಿಸ. ನಂಗೆ ಯೂಶಲಿ ಪ್ರೋಟೀನಲ್ಲಿ ಒಂದು ಪ್ರಾಬ್ಲಮ್ ಅಂದರೆ ನಂಗೆ ಫ್ಲೇವರ್ಗಳು ಇಷ್ಟ ಆಗಲ್ಲ.
ಇಲ್ಲ ಚಾಕ್ಲೇಟ್ ತೊಗೊಂಡ್ರೆ ತೀರಾ ಸ್ವೀಟ್ ಅನಿಸ್ಬಿಡುತ್ತೆ, ಇಲ್ಲ ಒಂದೊಂದು ಒಂಥರ ಸಪ್ಪೆ ಸಪ್ಪೆ ಅನಿಸುತ್ತೆ. ಇದು ತುಂಬ ಜನ ರಿವ್ಯೂ ನೋಡಿದ್ದೆ ನಾನು ಚೆನ್ನಾಗಿದೆ ಅಂತ. ಸೊ ಇದು ಪ್ಯಾಕ್ ಆಫ್ 3 ತರಿಸಿದ್ದೀನಿ. ಕೇರಳ ವೆನಿಲಾ ಬೀನ್, ಚಿಕ್ಕಮಂಗ್ಳೂರು ಮೊಕಾ, ಇಂಡೋನೇಷಿಯನ್ ಕಕೋವಾ. ಸೊ ಯಾವ್ದು ತೊಗೊಳ್ಳಿ ವೆನಿಲಾ ಟ್ರೈ ಮಾಡ್ತೀನಿ ಇವತ್ತು. ಅದಾದಮೇಲೆ ಇದೆರಡು ಟ್ರೈ ಮಾಡೋಣ, ಅಥವಾ ಇವತ್ತಿದ್ದು ತೊಗೋತೀನಿ, ಚಿಕ್ಕಮಂಗ್ಳೂರು ಮೊಕ್ಕ ತೊಗೋತೀನಿ. ಆಮೇಲೆ ಇದೆರಡು ಟ್ರೈ ಮಾಡೋಣ. ಸೊ ಇದು 24 grams ಆಫ್ ಪ್ರೋಟೀನ್ ಇದೆ, BCAA ಇದೆ. ಸೊ ಯಾ, ಕ್ಯಾಲರೀಸ್ 141. ಸೊ ಯಾವ್ದು ಇಷ್ಟ ಆಗುತ್ತೆ ನೋಡಿಕೊಂಡು ತರಿಸ್ತೀನಿ. 3 ಇಷ್ಟ ಆಗಿಲ್ಲ ಅಂದರೆ ಹಳೇದೇ ಯೂಸ್ ಮಾಡ್ತೀನಿ. ಯಪ್ಪ ಅದು ಗೊಬ್ಬು ಆ ಥರ ಇದೆ, ವಾಂತಿ ಬಂದಂಗೆ ಆಗೋಯ್ತು. ಒಂದೇ ಒಂದು ಸಿಪ್ ತೊಗೊಂಡೆ. ಸೊ ಅದಕ್ಕೆ ವಾಪಸ್ಸು ನಮ್ಮದೇ ತೊಗೊಳ್ಳೋಣ ಅಂತ ಐಸೋಪ್ಯೂರೇ ತೊಗೊಂಬಂದಿದ್ದೀನಿ. ಇದು ಸ್ವಲ್ಪ ಸ್ವೀಟು, ಬಟ್ ಇಟ್ಸ್ ಓಕೆ, ಸೋ ಮಚ್ ಬೆಟರ್ ದೆನ್ ದಟ್. ಬ್ರೇಕ್ಫಾಸ್ಟ್ ಆಫ್ ದ ಡೇ, ಟಮ್ಮಿ ಕುಶ್ ಮಮ್ಮಿ ಕುಶ್. ಇವತ್ತು 3 ನಾಟಿ ಮೊಟ್ಟೆ ಇದೆ, ಅದನ್ನು ಒಂಚೂರು ಉಪ್ಪು ಹಾಕ್ಬಿಟ್ಟು ಬುರ್ಜಿ ಥರ ಮಾಡ್ಕೊಂಡಿದ್ದೀನಿ. ಯೂಶ್ವಲಿ ನಾನು ಇದೆಲ್ಲ ತಿನ್ನಲ್ಲ ಬೆಳಗ್ಗೆ, ಬಟ್ ಇವತ್ತು ಆಂಟಿ ಮಾಡಿದ್ದಾರೆ. ಆ್ಯಂಡ್ ನಾನು ಐಡಿಯಲ್ ವೇಟಲ್ಲಿ ಇರೋದ್ರಿಂದ, ಆ್ಯಂಡ್ ಇವತ್ತು ಯೋಗ ಬೆಳಗ್ಗೆನೇ ಇದೆ. ಸೊ ಅದಕ್ಕೆ ಐ ಥಾಟ್ ಸ್ವಲ್ಪ ಹೊಟ್ಟೆ ತುಂಬ ತಿನ್ಕೊಂಡು ಹೋಗೋಣ ಅಂತ. ಬಿಕಾಸ್ ಲಾಸ್ಟ್ ಟೈಮ್ ಬರೀ ಹೊಟ್ಟೆಲಿ ಹೋಗ್ಬಿಟ್ಟು ಸ್ವಲ್ಪ ತಿನ್ಕೊಂಡು ಸಖತ್ ಹೊಟ್ಟೆ ಹಶ್ವಾಗೋಯ್ತು, ಆಮೇಲೆ ಎನರ್ಜಿ ಇರಲ್ಲ. ಏನಿದು ಅಬಿಗೆ ನನಗೊಂದು ದೋಸೆ, ನಂಗೆ ತೆಳ್ಳಗೆ ದೋಸೆ ತಿನ್ನೋಕ್ಕಿಷ್ಟ, ಅಬಿಗೆ ಆಂಟಿಗೆ ದಪ್ಪಕ್ಕೆ ತಿನ್ನೋಕ್ಕಿಷ್ಟ. ನಿಮ್ಗೆ ಹೆಂಗೆ ಇಷ್ಟ ಹೇಳಿ. ಅಬಿಗೆ ಹಾಕ್ತಾಯಿದ್ದೀನಿ, ಆಮೇಲೆ ನಾನು ತಿನ್ಬಿಟ್ಟು ಪುಟ್ಟಿಗೆ ತಿನ್ನಿಸ್ಬೇಕು. Another day, another yoga session. Yeah. Sit around, take your hands around. So far, so good? Yeah. ಇವಾಗ ಮಂಡಿ ಎತ್ತಿ, knees to the stack, knees to the hammer, lean your upper body back. ಇದಿನ್ನೂ ಸ್ಪ್ರೆಡ್ ಆಗಬೇಕಾ? ಇಲ್ಲ ಅಷ್ಟೇ. ಕೈ ಸ್ವಲ್ಪ ಕೆಳಗೆ ಇಟ್ಕೊಳ್ಳಿ, ಹಿಂದೆ ಹೋಗ್ತಾ ಕೈ ಕೆಳಗೆ ತಗೊಳ್ಳಿ. ಗುಡ್. ನೌ ಟೇಕ್ ಯುವರ್ ಲೆಗ್ಸ್ ಓವರ್ ದ ಹ್ಯಾಮರ್. ದಟ್ಸ್ ಕರೆಕ್ಟ್. ವೆರಿ ನೈಸ್. ಓಕೆ, ಸರಿ. ಬ್ಲಾಕ್ ಆಗಿದೆಯಾ? your feet, you can take your toes also around. Yeah, take your toes around. ಸ್ವಲ್ಪ ಬೆರಿ ಮಾಡಿ, ಮಂಡಿ ಸ್ವಲ್ಪ ಬೆರಿ ಮಾಡ್ಕೊಳ್ಳಿ. Yes. Nice work. Release your hands. Hold the floor if you want. Relax your back. Yes. Stronger here. When I blow up, push forward. ಇವಾಗ ಕೈನ forearms lower. Forehead. Yes. Lift. Close your eyes. So stretch in the spine. So lift your feet and put your feet down. Yeah. ನೀನೇನು ಸ್ಪ್ರೆಡ್ ಮಾಡ್ಕೊಂಡು ಲೈ ಡೌನ್ ಶವಾಸನ. Yes. ಫುಲ್ ತಲೆಗೂ ಸಪೋರ್ಟ್ ಮಾಡ್ಕೊಳ್ಳಿ. Done with my session, and today's session was so good. ನಾನು ಇನ್ವರ್ಷನ್ಸ್ ಇತ್ತು ಇವತ್ತು. ಸೊ ಹೆಡ್ ಸ್ಟ್ಯಾಂಡ್ ಮಾಡಿಸಿದ್ರು, ಆ್ಯಂಡ್ ಶಿ ಸೆಡ್ ಐ ವಾಸ್ ಸೋ ಗುಡ್ ಬಿಕಾಸ್ ಒಂದೇ ಸತಿಗೆ ಲಿಫ್ಟ್ ಮಾಡಿದೆ. ಅಫ್ಕೋರ್ಸ್ ವಿತ್ ಹರ್ ಹೆಲ್ಪ್, ಬಟ್ ಶಿ ವಾಸ್ ಲೈಕ್ ನೆಕ್ಸ್ಟ್ ಟೈಮಿಂದ ಕೈ ಬಿಟ್ಬಿಡ್ತೀನಿ ಬಿಕಾಸ್ ಯು ಆರ್ ವೆರಿ ಕಾನ್ಫಿಡೆಂಟ್, ಸ್ಟ್ರಾಂಗ್ ಆಗಿದ್ದೀರಾ ಅಂತ. ಆ್ಯಂಡ್ ಅದಾದಮೇಲೆ ಏರಿಯಲ್ ಇದು ಯೂಸ್ ಮಾಡಿಕೊಂಡು ಇನ್ವರ್ಷನ್ಸ್ ಮಾಡಿಸಿದ್ರು. ಐ ಫೆಲ್ಟ್ ಲೈಕ್ ಅ ಬೇಬಿ. ಒಳ್ಳೆ ಮಕ್ಕಳನ್ನ ತೊಟ್ಲಲ್ಲಿ ಮಲಗಿಸ್ದಂಗಿತ್ತು. ಎನಿವೇಸ್, ಬಾಯ್ ಫಾರ್ ಟುಡೇ. ಮೋಸ್ಟ್ಲಿ ನಾಳೆ ಸಿಗ್ತೀನಿ, ನಾಳೆ ಮತ್ತೆ ಬರ್ತೀನಿ. ನಾಳೆ ಹೊರಗಡೆ ಹೋಗೋದಿದೆ. ಇಫ್ ಇನ್ ಕೇಸ್ ಹೋಗಿಲ್ಲ ಅಂದರೆ ವಿಲ್ ಮೀಟ್. ದ ಬಟರ್ಫ್ಲೈ ಇಸ್ ಸ್ಟಿಲ್ ಯೋರ್. ಹೋಗುವಾಗ ಇತ್ತು, ಇಲ್ಲೇ ಇದೆ. ಬಾಯ್. ಇವತ್ತು ಎಷ್ಟು ಬಟರ್ಫ್ಲೈಸ್ ನೋಡ್ತಾ ಇದ್ದೀನಿ ಅಂತ ಅಂದರೆ ನನಗೆ ಗೊತ್ತಿಲ್ಲ. ಅಷ್ಟು ಬಟರ್ಫ್ಲೈಸ್. ಬೆಳಗ್ಗೆ ಇದು ಏನದು
ಯೋಗ ಕ್ಲಾಸಿಗೆ ಹೋಗೋದು ಮುಂಚೆ ಕೆಳಗಡೆ ನನ್ನ ಕಾಲ್ ಮೇಲೆ ಬಂದು ಕುತ್ಕೊತಾ ಇದ್ದೆ, ಆಟೋಗೆ ವೇಟ್ ಮಾಡ್ತಾ ಇದ್ದೆ. ಬಟ್ ಅವಾಗ ವೀಡಿಯೋ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಐ ವಾಸ್ ಆನ್ ಅ ಕಾಲ್ ಆಟೋ ಅಂಕಲ್ ಜೊತೆ. ಅಲ್ಲಿ ಹೋದಾಗ ಅಲ್ಲೊಂದು ಐ ಥಿಂಕ್ ವೀಡಿಯೋಲಿ ತೋರಿಸಿದ್ದೀನಿ. ಆ್ಯಂಡ್ ಇವಾಗ ನೋಡಿ ಕೆಳಗಡೆ ಹೋಗ್ತಾ ಇದ್ದೆ, ಅದೆಷ್ಟು ಚೆನ್ನಾಗಿ ವಿಂಗ್ಸ್ ಹಿಂಗೆ ಓಪನ್ ಮಾಡಿ, ಬ್ಲೂ ಇದೆ ಅದು, ಓಪನ್ ಮಾಡಿ ಕ್ಲೋಸ್ ಮಾಡ್ತಾಯಿತ್ತು. ಇವಾಗ ಕ್ಲೋಸ್ ಆಗಿಬಿಟ್ಟಿದೆ ವೀಡಿಯೋ ಮಾಡುವಾಗ. ಅಡ್ಡಾಯ್ತು. ಪುಟ್ಟಿ ನೋಡಿ, ಇದು ನಮ್ಮ ಪುಟ್ಟಿದು ಬುಕ್ಕು, ಓಕೆನಾ? ಎಲ್ಲ ಗೊತ್ತು ನಮ್ಮ ಪುಟ್ಟಿಗೆ. ಚಿಂಚು ಇದು ಯಾರವ? ಯಾರಿದು? ಮಾಮ. ಇದು ಯಾರಿದು? ಅಂಬು. ಇದೇನಿದು? ಬೋಬೋ. ವೆರಿ ಗುಡ್. ಇದು ಯಾರಿದು? ಎಲ್ಲ ಇದು ಮಾಮ ಅಲ್ಲ, ಇದು ಆಂಟಿ. ಯಾರಿದು? ಆಂಟಿ. ಆಮೇಲೆ ಇದೇನಿದು? ಮೇ. ವೆರಿ ಗುಡ್. ಇದೇನಿದು? ಬೋಬೋ. ವೆರಿ ಗುಡ್. ಇದೇನಿದು? ಆಪಿ ಅಲ್ಲ, ಇದೇನಿದು ಮೇಲಿರೋದು? ಕೊಕ್ಕೋ. ಏನದು? ಕೋಕೋ. ವೆರಿ ಗುಡ್. ಮೇ, ಅದು ಮೇ. ಆಮೇಲೆ ಇದ್ಯಾರಿದು? ಮಾಮ. ವೆರಿ ಗುಡ್. ಇದೇನಿದು? ನಿಮ್ಮ ಫೇವ್ರೇಟು? ಇದೇನಿದು? ಏನಿದು? ಏಯ್ ಕುಳ್ಳ. ಏನಿದು? ಅಲ್ಲ, ಕ್ಯಾಟು. ಏನಿದು? ಕ್ಯಾಟು. ವೆರಿ ಗುಡ್. ಇದೇನಿದು? ಅಲ್ಲ ಮಾಮ ಅಲ್ಲ, ಇದ್ಯಾರಿದು? ಇದು ಪಿಗ್ಗಿ. ಏನಿದು? ಪಿಗ್ಗಿ. ವೆರಿ ಗುಡ್. ಇದೇನಿದು? ಬೈ ದ ವೇ, ಇವತ್ತೇ ಫಸ್ಟ್ ನಾನು ಈ ಬುಕ್ ಇಟ್ಕೊಂಡು ಅವಳಿಗೆ ಹೇಳ್ಕೊಡ್ತಾ ಇರೋದು. ಶಿ ನೋಸ್ ಯೂಶಲಿ ಕ್ಯಾಟು, ಅಂಬ, ಆಮೇಲೆ ಬೌ ಎಲ್ಲ ಗೊತ್ತಲ್ವಾ, ಸೊ ಹಾಗಾಗಿ ತೋರಿಸ್ತಾ ಇರೋದು. ಅದು ಕೊಡ್ತೀನಿ. ಇದೇನಿದು? ಇಲ್ಲಿ ಇದು ಅಲ್ವಾ? ಇದ್ಯಾರಿದು? ಚೋಟು. ಇದು ಯಾರಿದು? ಚೋತು. ಇದು ಏನಿದು? ಅಂಬುನ. ಇದು ಕೋಕ. ಏನಿದು? ಹೆಣ್ಣನು ಹೇಳು ಚಿಂಚು. ಹೆಣ್ಣನು. ಇಲ್ಲಿ ನೋಡು, ಇಲ್ಲಿ ಎಷ್ಟೊಂದು ಪಿಗ್ಗಿ. ಏನಿದು? ಪಿಕ್ತಿ ಅಲ್ಲ, ಪಿಗ್ಗಿ. ಇದೇನಿದು? ಏನಿದು? ಕುಕು. ಎಷ್ಟೊಂದು ಕುಕು ಇದೆ ಅಲ್ಲ. ಇಲ್ಲಿ ಇದೇನಿದು? ಏನಿದು? ಆಟೋ ಅಲ್ಲ, ಇದು ಟ್ರ್ಯಾಕ್ಟರ್ ಅಲ್ಲ. ಇದೇನಿದು? ಇದು ನಿಂಗೆ ಗೊತ್ತು? ಹೇಳು. ಹಾಂ, ಅದು ಪಾಪ. ಇದೇನಿದು? ಇದು ನಿಂಗೆ ಗೊತ್ತು? ಅವತ್ತು ದೇವಸ್ಥಾನದಲ್ಲಿ ನೋಡ್ದಲ್ಲ. ಏನಿದು? ಇದೇನಿದೆ ಹೇಳು? ಏ ಗುಂಡ. ಇದೇನು ಹೇಳಿದ್ದು? ಹಾರ್ಸ್. ವೆರಿ ಗುಡ್. ಆಮೇಲೆ ಇವಾಗ ಇದ್ರಲ್ಲಿ ಹಾರ್ಸ್ ಸೌಂಡ್ ಮಾಡೋಣ. ಇಲ್ಲಿ ನೋಡಿ, ಇಲ್ಲಿ ಹಾರ್ಸ್ ಸೌಂಡ್. ಅಮ್ಮ ಹೆಂಗೆ ಮಾಡು ತೋರಿಸು. ಬೇಡವಾ? ಆಮೇಲೆ ಇದು ಬೋಬೋ ಬೇಡವಾ? ಇದು ಮೇಕೆ. ಅಂಬ. ಅಂಬೋ ಒಂದೇ ಇಷ್ಟ. ಇದಕ್ಕೆ ಏನಿಷ್ಟ ನಿಂಗೆ? ಅಂಬು. ಆಮ ಕೊಕ್ಕೋ ಮಾಡೋಣ. ಹೆಂಗಂತ? ಅಂಬು. ನಾಚಿಕೆ ಆಗೋಯ್ತು ನನ್ನ ಮಗಳಿಗೆ. ನಾಚಿಕೆ ಆಗೋಯ್ತು. ಪಚ್ಚಿ ಇವಾಗ ಎದ್ದಿದೆ ಪಾಪ ಅಲ್ಲವಾ? ನಂದು ಅಮ್ಮ ಇವಾಗ ಎದ್ದಿದೆ. ನಮ್ಮ ಕೋಚ್ ನೋಡಿ ಎಷ್ಟು ಸ್ಟ್ರಿಕ್ಟ್. ಲೇಟಾಗಿ ಬಂದ್ಬಿಟ್ಟವ್ರು ಇವತ್ತು. ಆಮೇಲೆ ನಂಗೆ ಬೈತಾರೆ ಕೋಚ್ ಅಂಕಲ್, ಅವಾಗೆ ಲೇಟಾಗಿ ಬಂದೆ ಅನ್ನ, ಏನು 2ನೇ ದಿನಕ್ಕೆ ಹೆಂಗೆ ಅಂತ. ಅದಕ್ಕೆ ಹುರ್ಕೊಂಬಿಟ್ಟು ಬಂದೆ ತಾನೇ. ಆಲ್ಸೋ ಟೀ ಸ್ಲೀಪಿಂಗ್ ಟುಡೇ. ವಿಡಿಯೋ ಕಾಲಲ್ಲಿ ವರ್ಕೌಟ್. ಬಂದೆ ಅಜ್ಜಿ ಏನಪ್ಪ? ಕ್ಲಿಪ್ಗೆ ಚಿನ್ನಮ್ಮ. ಯಾರು ನಾನು? ಕ್ಲಿಪ್ಗೆ ಹಾಕವ. ಇರ್ತಾಯ್ತಾ? ಎರಡಿಟ್ಟವಳೆ. ಮಮ್ಮಿಗೆ ಏನು ಮಾಡ್ತಾ ಇದೆಯಾ? ಬುಕ್ ಓದ್ತಾ ಇದೆಯಾ? ಯಾರು ಹೇಳ್ಕೊಟ್ಟಿದ್ದು ನಿಂಗಿದು? ಡ್ಯಾಡಿ ಹೇಳ್ಕೊಡ್ತಾ. ನೋಡಿ ಮಕ್ಕಳು ನಾವೇನು ಮಾಡ್ತೀವೋ ಅದು ಫಾಲೋ ಮಾಡ್ತಾರೆ ಅನ್ನೋದಕ್ಕೆ ರೈಟ್ ಎಕ್ಸಾಂಪಲ್. ಹೌದು. ಉಲ್ಟಾ ಇಟ್ಕೊಬಿಟ್ಟಿದ್ಯಲ್ಲವ. ಹಿಂಗೆ ಹಿಡ್ಕೊ. ಓಪನ್ ಮಾಡ್ಬಿಟ್ಟು ಓದು. ಓದು.
ಓದು. ಹಾಂ, ಅಪಿತಾ ಅಂತ ಇದೆಯಾ ಅದ್ರ ಮೇಲೆ. ಹ್ಞೂ, ಓದು ಬೇಗ. ಬುಕ್ ಮಾಡ್ತಾರೆ ಎಷ್ಟಲ್ಲಿದೆ ನೋಡ್ಕೊಂಡು. ಎಲ್ಲಿ ಬಿಡವ? 27. ಓದ್ಕೋ ಬೇಗ. ಕಳ್ಳಿ ಬುಕ್ ಮಾರ್ಕರ್ ಕದಿಯಕ್ಕೆ ಇದೆಲ್ಲ ನಾಟಕ. ಏನಕ್ಕೆ ನಿನ್ಗಿದು ಬೇಕು? ಕಚ್ಚಕ್ಕೆ ಕುಳಿ ಪುಟ್ಟು ಪುಟ್ಟು ಮುದ್ದು. ಇದು ನಂದು ಅಮ್ಮ ದೇವರು. ಕಿಸಿತಾರ ನೋಡಿ ಅವಳ ಮಗಳದ್ದು ಹಾಸ್ಪಿಟಲ್ ವೀಡಿಯೋಸ್ ನೋಡ್ಕೊಂಡು. ನಂದು ಹಳೆ ಫೋನ್ ಎತ್ಕೊಂಡು ಎಲ್ಲ ವೀಡಿಯೋಸ್ ನೋಡ್ತಾ ಇದ್ದೇನೆ. ನಳಿದೆ ವಾಯ್ಸ್ ಸೌಂಡ್, ಅದಕ್ಕೆ ಚಿಂಟಗೂ ವಾಯ್ಸ್ ಹಿಂಗಾಗಿರೋದು. ಕೇಳಿಸ್ಕೊಂಡು ಹುಟ್ಟೋದ್ ಮುಂಚೆನೂ ಹೊಟ್ಟೆಲೆಲ್ಲ ಕೇಳಿಸ್ಕೊಂಡು ಗುಂಡಿ ಮರಿ.